ಮುಂಬರುವ ಲೋಕಸಭೆ ಎಲೆಕ್ಷನ್ ಅಲ್ಲಿ ನಾವು ಸೋತ್ ಬಿಡ್ತೀವಿ ಅನ್ನುವ ಆತಂಕ ಏನಾದರೂ ಇದೆಯಾ? ಅದೇ ಕಾರಣಕ್ಕೇನಾದರೂ ನಾವು ಸ್ಪರ್ಧೆ ಮಾಡಲ್ಲ ಅಂತ ಇದ್ದಾರಾ? ಯಾಕೆ ಅಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವವಾಗಿ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿತ್ತು. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬರೋಬ್ಬರಿ 25 ಕ್ಷೇತ್ರಗಳಲ್ಲಿ ಗೆಲ್ಲುವುದರ ಮೂಲಕ ಬಿಜೆಪಿ ಕಂಪ್ಲೀಟ್ ಆಗಿ ತನ್ನ ಪಾರುಪತ್ಯವನ್ನು ಮೆರೆದಿತ್ತು. ಆದರೆ ಈಗ ಸಿಚುವೇಶನ್ ಅದೇ ರೀತಿಯಾಗಿ ಎಲ್ಲಿ ಮುಂದುವರಿಯುತ್ತೋ ಅನ್ನೋ ಆತಂಕದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರಾ? 9ಕ್ಕೂ ಹೆಚ್ಚು ಸಚಿವರು ನಾವು ತಯಾರಿಲ್ಲ ಅಂತ ಇದ್ದಾರೆ. ಯಾಕೆ? ರಾಜ್ಯದಲ್ಲಿ ಅತಿ ಹೆಚ್ಚು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಆದರೆ ನಾವು ಮಾತ್ರ ಸ್ಪರ್ಧಿಸಲ್ಲ ಅಂತ ಇದ್ದಾರೆ ಸಚಿವರು. 10 ಕ್ಷೇತ್ರಗಳಲ್ಲಿ ಸಚಿವರು ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಆದರೆ ಬರೋಬ್ಬರಿ 9 ಸಚಿವರು ನಾವು ನಿಲ್ಲೋದಿಲ್ಲ, ಯಾವುದೇ ಕಾರಣಕ್ಕೂ ನಾವು ಸ್ಪರ್ಧೆ ಮಾಡೋದಿಲ್ಲ ಅಂತ ಇದ್ದಾರೆ. ನಾವು ಹೇಳಿದವರಿಗೆ ಟಿಕೆಟ್ ಕೊಟ್ಬಿಡಿ, ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಇದ್ದಾರೆ. ಆದರೆ ನಾವು ಮಾತ್ರ ಸ್ಪರ್ಧಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಕಡ್ಡಿ ಮುರಿದಂತೆ, ಬೇಜಾರಾದರೂ ಸರಿನೇ, ನಾವು ಹೇಳೋದು ಹೇಳಿಬಿಡ್ತೀವಿ ಅಂತ ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದ್ದಾರೆ ಸಚಿವರು. ಇವತ್ತು ಹೈಕಮಾಂಡ್ಗೆ ಸಚಿವರ ಅಭಿಪ್ರಾಯವನ್ನು ಹೇಳ್ತಾರೆ ಸಿಎಂ ಮತ್ತು ಡಿಸಿಎಂ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇವತ್ತು ಭೇಟಿ ಮಾಡಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಸಚಿವರ ಹಿಂದೇಟಿನಿಂದಾಗಿ ಭಾರಿ ಇಕ್ಕಟ್ಟಿಗೆ ಸಿಲುಕಿದೆ ಕಾಂಗ್ರೆಸ್. ಯಾಕೆಂದ್ರೆ ಆಲ್ರೆಡಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಈಗ ಸಚಿವರಾಗಿರ್ತಕ್ಕಂಥವರನ್ನ ಕಣಕ್ಕಿಳಿಸಿದ್ರೆ ಲೋಕಸಭೆ ಎಲೆಕ್ಷನ್ನಲ್ಲಿ ಅವರ ವರ್ಚಸ್ಸಿನ ಮೂಲಕ ಗೆದ್ದು ಬಿಡ್ತಾರೆ. ನಮ್ಮ ಒಂದು ಲೆಕ್ಕಾಚಾರ ಏನಿದೆ, 20ಕ್ಕೂ ಹೆಚ್ಚು ಕ್ಷೇತ್ರಗಳು, ಆ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಇವರ ಗೆಲುವು ಎಲ್ಲೋ ಒಂದು ಕಡೆ ಸಹಕಾರಿಯಾಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿದ್ದಂಥ ಕಾಂಗ್ರೆಸ್ ನಾಯಕರಿಗೆ ಈ 9 ಸಚಿವರ ಮಾತುಗಳು ಎಲ್ಲೋ ಒಂದು ಕಡೆ ದೊಡ್ಡ ಟೆನ್ಷನ್ ಅನ್ನ ಜಾಸ್ತಿ ಮಾಡ್ತಾ ಇದೆ, ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಯಾಕೆ ಅಂದ್ರೆ ಬಿಜೆಪಿ ಲೋಕಸಭೆ ಚುನಾವಣೆಯಲ್ಲಿ ಬಹಳ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಬಲವಾಗಿರ್ತಕ್ಕಂಥ ಸ್ಪರ್ಧೆಯನ್ನ ಒಡ್ಡಬೇಕಾಗಿದೆ. ಹೀಗಾಗಿ ಗೆಲ್ಲುವಂತ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕಾಗಿದೆ. ಲಾಸ್ಟ್ ಟೈಮ್ ಆದ ಹಾಗೆ ಮಾಡ್ಕೊಂಡ್ಬಿಟ್ರೆ ಈ ಸಲವೂ ಸಹ ಕಾಂಗ್ರೆಸ್ ಏನ್ ಅನ್ಕೊಂಡಿತ್ತು ಅದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆ ಆಡಳಿತಾರೂಢ ಪಕ್ಷ, ಇದೇ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯಲ್ಲಿ ಏನಾದರೂ ಕಡಿಮೆ ಸ್ಥಾನಗಳನ್ನ ಗಳಿಸ್ಬಿಟ್ರೆ, ಪ್ರತಿಪಕ್ಷಗಳಿಗಿಂತ ಕಡಿಮೆ ಸ್ಥಾನವನ್ನ ಗಳಿಸ್ಬಿಟ್ರೆ ಆಬ್ವಿಯಸ್ಲಿ ಪ್ರತಿಪಕ್ಷಗಳಿಗೆ ಅದು ಅಸ್ತ್ರ ಆಗೋಗುತ್ತೆ. ಹೀಗಾಗಿಯೇ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅಂದ್ರೆ ಆಡಳಿತದಲ್ಲಿರ್ತಕ್ಕಂಥ ಪಕ್ಷ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು. ಅದೇ ರೀತಿಯಾದಂಥ ಸಂಪ್ರದಾಯಗಳನ್ನ ನಾವು ಈ ಹಿಂದೆ ಗಮನಿಸ್ಕೊಂಡು ಬಂದಿದ್ದೀವಿ. ಆದರೆ ಈಗ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಲೋಕಸಭೆ ಚುನಾವಣೆಯಲ್ಲಿ ಬಹಳ ಟಫ್ ಆಗುವಂಥ ಸಿಚುವೇಶನ್ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಗೆದ್ದಿರ್ತಕ್ಕಂಥ ಸಚಿವರೇ ನಾವು ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋದಾದರೆ, ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ನಾವು ಗೆಲ್ತೀವಿ ಅನ್ನೋದಾದರೆ, ಇನ್ನು ಹೊಸದಾಗಿ ಕಂಟೆಸ್ಟ್ಗೆ ಇಳಿಸುವಂಥ ಅಥವಾ ಸ್ಪರ್ಧೆಗೆ ಇಳಿಸುವಂಥ ಅಭ್ಯರ್ಥಿಗಳು ಇನ್ನೆಷ್ಟರ ಮಟ್ಟಿಗೆ ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನು ಮಾಡಬಹುದು, ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬಹುದು ಅನ್ನೋದು. ಈಗ 10 ಕ್ಷೇತ್ರಗಳಲ್ಲಿ ಬರೋಬ್ಬರಿ ಸಚಿವರನ್ನ ಇಳಿಸಬೇಕು, ಕ್ಯಾಬಿನೆಟ್ ಸಚಿವರನ್ನ ಇಳಿಸಬೇಕು ಅಂತ ಲೆಕ್ಕಾಚಾರದಲ್ಲಿತ್ತು ಕಾಂಗ್ರೆಸ್. ಆದರೆ 9 ಜನ ನಾವು ಸ್ಪರ್ಧೆನೇ ಮಾಡಲ್ಲ ಅಂತ ಇದ್ದಾರೆ. ಹಾಗಾಗಿ ಈ 9 ಜನರ ಪೈಕಿ ಗೆಲ್ಲುವಂತ ಅಭ್ಯರ್ಥಿಗಳನ್ನ ಯಾರನ್ನ ಇಲ್ಲಿ ಕಣಕ್ಕಿಳಿಸುತ್ತೆ 9 ಅಥವಾ 10 ಕ್ಷೇತ್ರಗಳಲ್ಲಿ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ.